ಸಿಎಂ ಆಗೋಕೆ ಅವಕಾಶ ಬರೋವರೆಗೂ ನಾವು ಕಾಯಬೇಕು. ಈಗಂತೂ ನಾನು ಸಿಎಂ ಆಗೋಕೆ ಅವಕಾಶ ಇಲ್ಲ. ಈ ಅವಕಾಶ ಯಾವಾಗ ಸಿಗತ್ ನೋಡಿ ಅಲ್ಲಿವರೆಗೂ ನಾನು ಕಾಯ್ತೀನಿ ಹೀಗಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಸಾಹುಕಾರ್. ಈಗಂತೂ ನಾನು ಸಿಎಂ ಆಗೋಕೆ ನನಗೆ ಅವಕಾಶ ಇಲ್ಲ, ಸಮಯಕ್ಕಾಗಿ ಕಾಯಬೇಕು ಅಂತ ಸಾಹುಕಾರ್ ಹೇಳಿದ್ದಾರೆ. ಅವಕಾಶ ಸೃಷ್ಟಿಯಾಗೋ ತನಕ ನಾನು ಕಾಯಲೇಬೇಕು. ನಾನು ಸಿಎಂ ಆಗಬೇಕು ಅಂತ ಯತೀಂದ್ರ ಸಿದ್ದರಾಮಯ್ಯ ಹೇಳಿಲ್ಲ ಹೀಗಂತ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಅವಕಾಶ ನನಗಿಲ್ಲ, ಅವಕಾಶ ಬರೋವರೆಗೂ ನಾನು ಕಾಯ್ತೀನಿ. ಯತೀಂದ್ರ ಸಿದ್ದರಾಮಯ್ಯ ನಾನೇ ಸಿಎಂ ಆಗಬೇಕು ಅಂತ ಎಲ್ಲೂ ಕೂಡ ಒಂದು ಹೇಳಿಕೆಯನ್ನ ಕೊಟ್ಟಿಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಿಎಂ ಕುರ್ಚಿ ಚರ್ಚೆ ಬಗ್ಗೆ ಪರಮೇಶ್ವರ್ ಕೂಡ ರಿಯಾಕ್ಷನ್ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಬಗ್ಗೆ ಹೇಳೋದಕ್ಕೆ ನಮಗೆ ಸಾಮರ್ಥ್ಯ ಇಲ್ಲ, ಎಲ್ಲವನ್ನು ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅಂತ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಡಿಕೆ ಶಿವಕುಮಾರ್ ಅವ್ರ ಬಗ್ಗೆ ಹೇಳೋದಕ್ಕೆ ನನಗೆ ಸಾಮರ್ಥ್ಯ ಇಲ್ಲ. ಅವರು ನಮ್ಮ ನಾಯಕರಿದ್ದಾರೆ, ಅವರು ನಮ್ಮ ಅಧ್ಯಕ್ಷರಿದ್ದಾರೆ ಮತ್ತು ಸಮರ್ಥರಿದ್ದಾರೆ. ಶಿವಕುಮಾರ್ ಅವರಿಗೆ ಕಂಪೇರ್ ಮಾಡೋದಕ್ಕೆ ಯಾರಿದ್ದಾರೆ? ಈಗ ಅಷ್ಟು ಅವರು ಸಾಮರ್ಥ್ಯ ಇದೆ. ಅದ್ರ ಬಗ್ಗೆ ನಾವು ಹೇಳೋವಂಥದ್ದಲ್ಲ. ಹೈಕಮಾಂಡ್ನವ್ರ ತೀರ್ಮಾನ ಅಂತಿಮವಾಗಿ ಆದಾಗ ನಾವೆಲ್ಲ ಅದನ್ನ ಹೈಕಮಾಂಡಿನ ಏನೇ ತೀರ್ಮಾನ ಆದರೂ ಒಪ್ಕೊಳ್ಳೋದಕ್ಕೆ ನಾವು ತಯಾರಿದ್ದೀವಿ. ಗಮನಿಸ್ತಾ ಇರಬಹುದು, ಸಿಎಂ ವಿಚಾರ ಇರಬಹುದು, ಅಧಿಕಾರ ಹಂಚಿಕೆ ವಿಚಾರ ಇರಬಹುದು, ಉತ್ತರಾಧಿಕಾರಿ ಹೇಳಿಕೆ ಬಂದಾಗ ಎಲ್ಲರೂ ಕೂಡ ಅವರವರ ಪರವಾಗಿ ಬ್ಯಾಟ್ ಬೀಸೋಕೆ ಶುರು ಮಾಡ್ತಾರೆ. ಈಗ ಸಾಹುಕಾರ್ ಅವರ ಸರ್ದೆ ಅವರು ಹೇಳ್ತಾರೆ, ಯತೀಂದ್ರ ಸಿದ್ದರಾಮಯ್ಯ ಎಲ್ಲೂ ಕೂಡ ನಾನು ಸಿಎಂ ಆಗ್ತೀನಿ ಅಂತ ಹೇಳಿಲ್ಲ. ಈಗ ಸಿಎಂ ವಿಚಾರದ ಪ್ರಶ್ನೆ ಬಂದಾಗ್ಲೂ ಕೂಡ ನನಗೆ ಅವಕಾಶ ಇಲ್ಲ. ಈಗಂತ ಅವಕಾಶ ಇಲ್ಲದಿರೋ ಸಂದರ್ಭದಲ್ಲಿ ನಾನು ಏಕೆ ಮಾತಾಡ್ಲಿ ಅಂತ ಅವ್ರು ಹೇಳ್ತಾರೆ. ಸತೀಶ್ ಜಾರಕಿಹೊಳಿ ಅವರು ಅವಕಾಶ ಬಂದಾಗ ನೋಡೋಣ ಅಂತ ಹೇಳಿದ್ದಾರೆ. ಅದ್ರ ಜೊತೆಗೆ ಪರಮೇಶ್ವರ್ ಅವರು ಕೂಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುನಿಯಪ್ಪ ಪರ ಡಾಕ್ಟರ್ ಪರಮೇಶ್ವರ್ ಬ್ಯಾಟಿಂಗ್ ಬೀಸಿದ್ದಾರೆ. ಕೆಎಚ್ ಮುನಿಯಪ್ಪ ಸಿಎಂ ಆದ್ರೆ ತಪ್ಪೇನು ಅಂತ ಇಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುನಿಯಪ್ಪ ಪರ ಬ್ಯಾಟಿಂಗ್ ಬೀಸಿರುವಂತದ್ದು. ಇಲ್ಲ ಅವರು ಕೂಡ ಕೆಎಚ್ ಮುನಿಯಪ್ಪ ಕೂಡ ಸಿಎಂ ಆಗಬಹುದು ಅನ್ನುವಂತ ಅಭಿಪ್ರಾಯವನ್ನ ಪರಂ ಅವರು ವ್ಯಕ್ತಪಡಿಸಿದ್ದಾರೆ. ಮುನಿಯಪ್ಪ ಸಿಎಂ ಆದ್ರೆ ಸಂತೋಷ ಪಡ್ತೀನಿ ನಾನು ಅಂತ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ. ಆದ್ರೆ ಸಿಎಂ ವಿಚಾರದ ಬಗ್ಗೆ ಹೈಕಮಾಂಡ್ ಅವರೇ ತೀರ್ಮಾನ ಮಾಡಬೇಕು. ಈಗ ಬಿಹಾರ ಚುನಾವಣೆ ನಡೀತಿದೆಯಲ್ವಾ, ಹೈಕಮಾಂಡ್ ಬ್ಯುಸಿ ಇದೆ, ಆಮೇಲೆ ಏನ್ ತೀರ್ಮಾನ ಆಗತ್ತೆ ಅಂತ ಪರಮೇಶ್ವರ್ ಹೇಳಿದ್ದಾರೆ. ಇಲ್ಲಿ ಗಮನಿಸ್ತಾ ಇರಬಹುದು, ಸಚಿವ ಸಂಪುಟ ಪುನರ್ರಚನೆ ಇರಬಹುದು, ಅಧಿಕಾರ ಹಸ್ತಾಂತರ 2.5 ವರ್ಷ ಆದ್ಮೇಲೆ ಸಿಎಂ ಬದಲಾಗ್ತಾರೆ ಅಂತ ಒಂದು ಹೇಳಿಕೆ ಕೂಡ ಇತ್ತಲ್ವಾ. ಅದೆಲ್ಲ ಆದ್ಮೇಲೆ ಒಬ್ಬೊಬ್ಬರೇ ಹೇಳಿಕೆಯನ್ನ ಕೊಡ್ತಾ ಇದ್ರೆ ಈಗ ಮುನಿಯಪ್ಪ ಪರ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮುನಿಯಪ್ಪ ಅವರು ಸಿಎಂ ಆದ್ರೆ ತಪ್ಪೇನು ಅಂತ ಹೇಳಿದ್ದಾರೆ. ಮುನಿಯಪ್ಪನವರು 7 ಬಾರಿ MP ಆದವರು. ಅವರು ಅದು MP 7 ಬಾರಿ ಆಗೋದು ಅಂದ್ರೆ ಏನು ಸಾಮಾನ್ಯ ಅಲ್ಲ. ಅವರು ಹಿರಿಯರಿದ್ದಾರೆ ಮತ್ತು ಅವರು ಕೇಂದ್ರದಲ್ಲಿ ಸಚಿವರಾಗಿದ್ದವರು. ಕೇಂದ್ರದಲ್ಲಿ ಸಚಿವರಾಗಿ ಬಂದು ರಾಜ್ಯದಲ್ಲಿ ಸಚಿವರಾಗಿದ್ದಾರೆ. ಸಮರ್ಥರಿದ್ದಾರೆ, ಅರ್ಹತೆ ಇದೆ. ಅದರಲ್ಲಿ ಏನು ತಪ್ಪಿದೆ? ಮುನಿಯಪ್ಪನವರು ಮುಖ್ಯಮಂತ್ರಿ ಆದರೆ ನಾನು ಸಂತೋಷ ಪಡೋನೆ. ಯಾಕೆಂದ್ರೆ ನಾವೆಲ್ಲ ಒಂದು ವರ್ಗಕ್ಕೆ ಸೇರಿದ್ದೇವೆ. ಆದರೆ ಆ ವರ್ಗಕ್ಕೆ ಅವಕಾಶ ಸಿಗ್ತಲ್ಲ ಅನ್ನುವಂಥದ್ದು ಸಂತೋಷ ಆಗುತ್ತೆ. ಯಾವ ವರ್ಗ ತುಳಿತಕ್ಕೆ ಒಳಗಾಗಿತ್ತು ಆ ವರ್ಗಕ್ಕೆ ಆಡಳಿತ ವರ್ಗ ಆಗುತ್ತೆ ಅದು ಅಂತಂದ್ರೆ ಸಂತೋಷ ಪಡೋಕ್ಕಾಗಲ್ವ ನಾವು? ಅದರಿಂದ ಮುನಿಯಪ್ಪನವರು ಸಮರ್ಥರಿದ್ದಾರೆ. ನಾನು ಕೂಡ ಅವರು ಆಗೋದಾದ್ರೆ ನಾನು ಸಂತೋಷ ಪಡ್ತೇನೆ. ಈ ಬಾರಿ ನಾನು ಸಚಿವನಾಗೋದು ಪಕ್ಕ. ಕ್ಯಾಬಿನೆಟ್ ಪುನರಚನೆ ಆದ್ರೆ ನನಗೆ ಮೊದಲ ಆದ್ಯತೆ. ಈಗಂತ ಚಾಮರಾಜನಗರದಲ್ಲಿ ಶಾಸಕ ಸಿ ಪುಟ್ಟರಂಗ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಪುನರಚನೆ ವಿಚಾರ ಬಂದಾಗ ಪುಟ್ಟರಂಗ ಶೆಟ್ಟಿ ಅವರು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಈ ಸರ್ತಿ ಕ್ಯಾಬಿನೆಟ್ ನಲ್ಲಿ ನನಗೂ ಒಂದು ಸಚಿವ ಸ್ಥಾನ ಸಿಕ್ಕೇ ಸಿಗತ್ತೆ ಅಂತ ಆತ್ಮವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನಾನು ಟವಲ್ ಹಾಕಿದ್ಮೇಲೆ ಬೇರೆಯವರು ಟವಲ್ ಹಾಕೋಕ್ಕಾಗೋದಿಲ್ಲ. ಪುನರಚನೆ ಬಗ್ಗೆ ದೊಡ್ಡವರೇ ಹೇಳಿದ್ದಾರೆ, ಚಿಕ್ಕವರು ಏನ್ ಹೇಳೋದು? ಕಳೆದ ಬಾರಿ ಮಿಸ್ ಆಗಿತ್ತು, ಈ ಬಾರಿ ಸಿಗತ್ತೆ ಅನ್ನುವಂಥ ಆತ್ಮವಿಶ್ವಾಸ ನನ್ನಲ್ಲಿದೆ ಅಂತ ಸಚಿವ ಪುಟ್ಟರಂಗ ಶೆಟ್ಟಿ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಈಗ ನೋಡಿ, ಒಬ್ಬೊಬ್ಬರೇ ಸಚಿವ ಸ್ಥಾನದ ಆಕಾಂಕ್ಷಿಗಳು ಮುಂದೆ ಬಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಈಗಾಗಲೇ ಸೀಟ್ ಮೇಲೆ ಟವಲ್ ಹಾಕಾಗಿದೆ, ಹಾಕಾದ್ಮೇಲೆ ಬೇರೆಯವ್ರು ಬಂದು ಏನ್ ಕೇಳೋದು ಅಂತ ಬೇರೆ ಹೇಳಿದ್ದಾರೆ. ಅಂದ್ರೆ ಈಗಾಗಲೇ ನನ್ನ ಅಭಿಪ್ರಾಯವನ್ನ ತಿಳಿಸಿದ್ದೀನಿ, ನನ್ನ ಆಸೆಯನ್ನ ತಿಳಿಸಿದ್ದೀನಿ ಹೈಕಮಾಂಡ್ ಬಳಿ ಅನ್ನುವಂಥ ವಿಚಾರವನ್ನ ಇಲ್ಲಿ ಪುಟ್ಟರಂಗ ಶೆಟ್ಟಿ ಅವರು ವ್ಯಕ್ತಪಡಿಸಿರುವಂಥದ್ದು. ನೀವು ಹೇಳಿ ಸರ್. ದೊಡ್ಡವರು ಹೇಳಿದ್ಮೇಲೆ ನಮ್ಮ ಚಿಕ್ಕವ್ರದ್ದೇನು ಸಮಸ್ಯೆ ಇಲ್ಲ. ಈ ಹೈಕಮಾಂಡು 2ನೇ ಕಮಾಂಡು ಸಿದ್ದರಾಮಯ್ಯ ಏನು ನಡೀತದೆ ಅನ್ಕೊಂಡಿನಪ್ಪ, ನೋಡವ ಆಗುತ್ತೆ ಇದು ಅನ್ಕೊಂಡಿನಿ.
ಸರ್ ಕಡೆ ಕ್ಷಣದಲ್ಲಿ ಮಿಸ್ ಆಗಿತ್ತು ಕಳೆದ ಬಾರಿ. ಸತರ ಆಗಲ್ಲ ಹೇಳಿದ್ರೆ ಅವ್ರು ಹೇಳ್ಬಿಟ್ರೆ ಆಗ್ತದೆ ಅಂತ ನೀವು ಹೇಳಿ ಸರ್. ದೊಡ್ಡವ್ರು ಹೇಳಿದ್ಮೇಲೆ ನಮ್ಮ ಚಿಕ್ಕವ್ರದ್ದೇನು ಸಮಸ್ಯೆ ಇಲ್ಲ. ಈ ಹೈಕಮಾಂಡು ಎರಡನೇ ಕಮಾಂಡು ಸಿದ್ದರಾಮಯ್ಯ ಏನು ನಡೀತದೆ ಅನ್ಕೊಂಡಿನಪ್ಪ ನೋಡವು ಆಗುತ್ತೆ ಇದು ಅನ್ಕೊಂಡಿನಿ. ಸರ್ ಕಡೆ ಕ್ಷಣದಲ್ಲಿ ಮಿಸ್ ಆಗಿತ್ತು ಕಳೆದ ಬಾರಿ. ಸತರ ಆಗಲ್ಲ ಹೇಳಿದ್ರೆ ಅವ್ರು ಹೇಳ್ಬಿಟ್ರೆ ಆಗ್ತದೆ ಅಂತ ಗಮನಿಸ್ತಾ ಹೋಗಬಹುದು. ಈಗಾಗಲೇ ಸಚಿವ ಸಂಪುಟ ಪುನರ್ರಚನೆ ವಿಚಾರ ಸದ್ದು ಮಾಡ್ತಾ ಇದೆ. ಒಂದ್ ಕಡೆ ಸಿಎಂ ಸಿದ್ದರಾಮಯ್ಯ ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ, ಚುನಾವಣೆ ಆಗ್ತಾ ಇದೆಯಲ್ಲ ಅದಾದ್ಮೇಲೆ ಹೈಕಮಾಂಡ್ ಅವರು 4-5 ತಿಂಗಳು ಹಿಂದೆನೆ ಹೇಳಿದ್ದಾರೆ. ಆದ್ರೆ ಇನ್ನು ಮುಂದೆ ನೋಡೋಣ, ಎಲೆಕ್ಷನ್ ಒಂದ್ಸತಿ ಆಗ್ಲೇ ಅದಾದ್ಮೇಲೆ ಪುನರ್ರಚನೆ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಈಗ ಒಬ್ಬೊಬ್ಬರೇ ಶಾಸಕರು ತಮ್ಮ ಆಸೆಯನ್ನ ಇಂಗಿತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಬಿನೆಟ್ನಿಂದ ಹಿರಿಯ ಸಚಿವರನ್ನ ಕೈ ಬಿಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ತ್ಯಾಗ ಮಾಡುವಂತ ಹೈಕಮಾಂಡ್ ನನ್ನನ್ನು ಯಾವತ್ತೂ ಕೇಳಿಲ್ಲ. ಕೇಳಿದಾಗ ನಾನು ಅದನ್ನ ಹೇಳ್ತೀನಿ ಅಂತ ಸಚಿವ ಕೆ ವೆಂಕಟೇಶ್ ಹೇಳಿದ್ದಾರೆ. ತ್ಯಾಗ ಮಾಡುವಂತ ಹೈಕಮಾಂಡ್ ನನ್ನನ್ನು ಕೇಳಿಲ್ಲ, ಕೇಳಿದಾಗ ನಾನು ಮಾತನಾಡ್ತೀನಿ, ಏನು ಉತ್ತರವನ್ನು ಕೊಡ್ಬೇಕು ಅದನ್ನ ನಾನು ಕೊಡ್ತೀನಿ ಅಂತ ಅವರು ಹೇಳಿರುವಂತದ್ದು ಸಚಿವ ಕೆ ವೆಂಕಟೇಶ್ ಅವರು. ಚಾಮರಾಜನಗರದಲ್ಲಿ ಪಶು ಸಂಗೋಪನಾ ಸಚಿವ ಕೆ ವೆಂಕಟೇಶ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಒಂದ್ ಕಡೆ ಮಾತಿದೆ, ಏನಪ್ಪಾ ಅಂತಂದ್ರೆ ಈ ಸರ್ತಿ ಸಚಿವ ಸಂಪುಟ ಪುನರ್ರಚನೆ ಸಂದರ್ಭದಲ್ಲಿ ಹಿರಿಯ ಸಚಿವರಿಗೆ ಸ್ಥಾನಮಾನ ಇರೋದಿಲ್ಲ, ಅವರನ್ನ ಸಚಿವ ಸ್ಥಾನದಿಂದ ಕೆಳಗಿಳಿಸಲಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಸಚಿವ ಕೆ ವೆಂಕಟೇಶ್ ಮಾತನಾಡಿದ್ದಾರೆ. ಪಶು ಸಂಗೋಪನಾ ಸಚಿವರಿವರು, ಇವರನ್ನ ಕೈ ಬಿಡುವ ಚಾನ್ಸಸ್ ಇದೆ ಅನ್ನುವಂಥ ಮಾತುಗಳು ಕೂಡ ಒಂದ್ ಕಡೆ ಕೇಳಿ ಬರ್ತಾ ಇತ್ತು. ಈ ಬೆನ್ನಲ್ಲಿ ಇವರ ಸ್ಟೇಟ್ಮೆಂಟ್ ಈಗ ಹಲ್ಚಲ್ ಎಬ್ಬಿಸ್ತಾ ಇದೆ. ಹೈಕಮಾಂಡ್ ಮೊದಲಿಗೆ ನನ್ನನ್ನ ಈ ಸ್ಥಾನದಿಂದ ಕೆಳಗಿಳಿ ಅಂತ ಕೇಳಿ ಆವಾಗ ನಾನು ಅದಕ್ಕೆ ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ನಾನು ಮಾಧ್ಯಮದಲ್ಲಿ ಪತ್ರಿಕೆಯಲ್ಲಿ ನೋಡ್ತಾ ಇದ್ದೀನಿ, ಸಿದ್ದರಾಮಯ್ಯ ಅವರು ಕೂಡ ಹೇಳಿದಾರಲ್ಲ ಸರ್ ರೀಶಫಲ್ ಆಗುತ್ತೆ ಅಂತ. ಮುಖ್ಯಮಂತ್ರಿಗಳಿಗೆ ಅಧಿಕಾರ ಇದೆ, ಅವ್ರು ಮಾಡ್ಬೋದು, ಮಾಡಲಿ, ನನಗೇನು ಮಾಹಿತಿ ಇಲ್ಲ ಸರ್. ಆದರೆ ಕೆಲವು ಹಿರಿಯ ಸಚಿವರನ್ನ ಕೈ ಬಿಡ್ತಾರೆ ಅಂತ ಸರ್. ಆಯ್ತಪ್ಪ, ಬೇರೆಯವ್ರಿಗೆ ಅವಕಾಶ ಕೊಡಲಿ ಬಿಡಿ, ಏನೀಗ ನಾಳೆ ಎಲ್ಲರೂ ಬಿಡ್ತಾರೆ, ಬಿಡಲಿ, ಮುಖ್ಯಮಂತ್ರಿಗಳು ಇದೆ ಅಲ್ವಾ, ಅದು ಮಾಡಲಿ, ಯಾರು ಬಿಡಿ. ಹಾಂ, ಖಂಡಿತ ಇದೆ, ಯಾಕೆ ಬೇರೆಯವ್ರಿಗೆ ಅವಕಾಶ ಸಿಗಲಿ ಪಾಪ. ಸರ್ ಪಕ್ಷಕ್ಕೋಸ್ಕರ ತ್ಯಾಗಕ್ಕೆ ಸಿದ್ಧ ಆಗಿದ್ದೀರಾ ಸರ್? ಹಾಂ, ಪಕ್ಷಕ್ಕೋಸ್ಕರ ನೀವು ತ್ಯಾಗ ಮಾಡ್ಲಿಕ್ಕೆ ಸಿದ್ಧ ಆಗಿದ್ದೀರಾ? ತ್ಯಾಗ ಮಾಡುವಂತ ಕೇಳಿದಾಗ ಹೇಳ್ತೀನಿ ನಾನೇನು ಕೇಳಿಲ್ವಲ್ಲ ಅವರು. ನೀವು ತ್ಯಾಗ ಮಾಡಬೇಕು ಅಂತ ಕೇಳ್ತಾರಲ್ಲ ಆಗ ಹೇಳ್ತಾರೆ, ಈಗಲೇ ಯಾಕೆ ಹೇಳ್ಬಿಡ್ಲಿ ನಾನು ಮಾಧ್ಯಮದಲ್ಲಿ